ಹೇ ಬ್ಯೂಟಿಫುಲ್ ಸೋಲ್ಸ್, ಇದು ಟೈಮ್ ರೀಡಿಂಗ್. ಈ ಒಂದು ವಿಡಿಯೋನ ಯಾವಾಗ ನೋಡ್ತಾ ಇದ್ದೀರಾ ಅವತ್ತಿಂದ 6 ಮಂತ್ಸ್ ಮುಂಚೆಯಿಂದ ನೀವು ಯಾವುದಾದ್ರೂ ವಿಶ್ ನ ಮ್ಯಾನಿಫೆಸ್ಟೇಟ್ ಮಾಡ್ತಾ ಇದ್ರಿ ಅಥವಾ ಅದಕ್ಕೋಸ್ಕರ ತುಂಬಾ ಎಫರ್ಟ್ಸ್ ಆಗ್ತಾ ಇದ್ದೀರಾ, ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ, ದೇವ್ರ ಹತ್ರ ಬೇಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಆ ಒಂದು ವಿಶ್ ಯಾವಾಗ ಈಡೇರುತ್ತೆ ಅಂತ ನೋಡೋಣ. ರೋಸ್ ಕ್ವಾರ್ಟ್ಸ್ ಅಥವಾ ಕ್ಲಿಯರ್ ಕ್ವಾರ್ಟ್ಸ್, ಈ ಎರಡಲ್ಲಿ ಒಂದನ್ನ ಚೂಸ್ ಮಾಡಿ. ರೋಸ್ ಕ್ವಾರ್ಟ್ಸ್ ಚೂಸ್ ಮಾಡಿದ್ದೀರಾ, ನಿಮ್ಮ ವಿಶ್ ಯಾವಾಗ ಈಡೇರುತ್ತೆ? 6 ತಿಂಗಳಿಂದ ಪ್ರಯತ್ನ ಪಡ್ತಿರೋಂಥ ಆ ಒಂದು ವಿಶ್ ಡಿವೈನ್ ಯಾವಾಗ ಈಡೇರಿಸ್ತಾರೆ? ಇನ್ 4 months. ಈ ಒಂದು ಕಾರ್ಡ್ಸ್ ಕೂಡ ಕನೆಕ್ಟ್ ಆಗಿರೋಂಥದ್ದಾಗಿದೆ. ಸೊ ಐ ಆಮ್ ಟೇಕಿಂಗ್ ದಿಸ್. ಜುಲೈಯಲ್ಲಿ ಈಡೇರುವಂಥದ್ದಾಗಿರುತ್ತೆ ಅಥವಾ ಅಕ್ಟೋಬರ್ ಹೆಡ್ಡಿಂಗ್ ನವೆಂಬರ್ ಒಳಗೆ ನಿಮ್ಮ ವಿಶ್ ಈಡೇರುವಂಥದ್ದಾಗಿರುತ್ತೆ. ಇದನ್ನು ನೋಡಿದ 4 ತಿಂಗಳಲ್ಲಿ ನಿಮ್ಮ ಒಂದು ವಿಶ್ ಈಡೇರುವಂಥದ್ದಾಗಿರುವಂಥದ್ದಾಗಿರುತ್ತೆ. ಸಿ ದ ಟೈಮ್ ಲಿಮಿಟ್ ಇಸ್ ಕಮಿಂಗ್ ಫಾರ್ ಯು, ಬೇಗ ಈಡೇರುವಂಥದ್ದಾಗಿರುತ್ತೆ. ಈ ಒಂದು ವಿಡಿಯೋ ನೀವು ಯಾವಾಗ ನೋಡ್ತೀರಾ ಅವಾಗಿಂದ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು 4 months ಅಥವಾ ಜುಲೈ ಅಂತ. ಅಂಡ್ ನಿಮಗೆ ಗೈಡೆನ್ಸ್ ಬಂದಿರುವಂತದ್ದು ಔಟ್ ಆಫ್ ದ ಬ್ಲೂ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಟೈಮಲ್ಲಿ ಆ ರೀತಿಯ ಒಂದು ವಿಶ್ ಬರುವಂತದ್ದಾಗಿರುತ್ತೆ. ನೀವು ಆ ವಿಶ್ಗೆ ಕ್ಲೋಸ್ ಆಗ್ತಾ ಇದ್ದೀರಾ, ಹತ್ರ ಸೇರ್ತಾ ಇದ್ದೀರಾ, ನಿಮ್ಮ ಒಂದು ಎಫರ್ಟ್ಸ್ ರೀಚ್ ಆಗ್ತಿರುವಂತದ್ದಾಗಿರುತ್ತೆ. ಸೊ ಗ್ರಾಜುಲಿ ಆ ಒಂದು ಪ್ರೋಗ್ರೆಸ್ ಆಗ್ತಾ ಇದೆ ನಿಮ್ಮ ಒಂದು ವಿಶ್ ಕಡೆ ಅಥವಾ ವಿಶ್ ನಿಮ್ಮ ಲೈಫ್ ಅಲ್ಲಿ. ಸ್ವಲ್ಪ ಪೇಷನ್ಸ್ ಇಲ್ಲಿ, ನಿಮ್ಮ ಎಫರ್ಟ್ಸ್ ನ ಬಿಡ್ಬೇಡಿ, ಎಫರ್ಟ್ಸ್ ನ ಹಾಕ್ತಾ ಇರಿ, ಒಂದು ಮೆಟ್ಲು ಹತ್ತುತ್ತಾ ಇರಿ. ನಿಮ್ ಎಷ್ಟು ಬೇಗ ಒಂದು ರೀಚ್ ಆಗಿ ನೋಡಿ ಈ ಒಂದು ಹೊಸ ಟೈಮ್ ಲೈನ್ ಗೆ ಹೋಗ್ತೀರಾ, ಇಲ್ಲಿಗೆ ನೀವು ರೀಚ್ ಆಗಿ ನೀವು ಹೊಸ ಟೈಮ್ ಲೈನ್ ಗೆ ಹೋಗುವಂತದ್ದಾಗಿರುತ್ತೆ. ಡೋಂಟ್ ಲೀವ್ ಅನ್ ಎಫರ್ಟ್ಸ್. ಆಸ್ ನೀವು ಗ್ರೋ ಆಗ್ತಾ ಇದ್ದೀರಾ, ನಿಮ್ಮ ಅಯ್ಯೋ ವರ್ಷನ್ ನಿಮ್ಮಲ್ಲೇ ಒಂದು ಬದಲಾವಣೆಗಳು ಕೂಡ ಆಗ್ತಾ ಇರುವಂತದ್ದಾಗಿದೆ. ಎಕ್ಸಾಕ್ಟ್ಲಿ ನಿಮ್ಮಲ್ಲಿ ಆ ಕಂಪ್ಲೀಟ್ ಬದಲಾವಣೆ ಆದಾಗ ನೀವು ಈ ಒಂದು ಪಾಯಿಂಟಿಗೆ ರೀಚ್ ಆಗಿ ಒಂದು ಹೊಸ ಟೈಮ್ ಲೈನ್ಗೆ ಹೋಗುವಂತದ್ದಾಗಿರುತ್ತೆ. ನಿಮ್ಮ ಲೈಫಲ್ಲಿ ಆ ಒಂದು ಬ್ಲೆಸ್ಸಿಂಗ್ಸ್, ಬ್ಯೂಟಿಫುಲ್ ಆದ ಚೇಂಜಸ್ ನ ತಗೊಂಡ್ಬರುವಂತದ್ದಾಗಿರುತ್ತೆ. ಅಂಡ್ ಎಸ್, ರೋಸ್ ಕ್ವಾರ್ಟ್ಸ್ ಚೂಸ್ ಮಾಡಿದೀರಾ ಅಂತ ಹೇಳೋದಾದ್ರೆ ಬ್ಯೂಟಿಫುಲ್ ಆದ ಒಂದು ಸೆಲ್ಫ್ ಲವ್ ಇಂದ ಒಂದು ಅಯ್ಯೋ ವರ್ಷನ್ಗೆ ಹೋಗ್ತಿರುವಂತದ್ದಾಗಿರ್ಬೋದು. ಟ್ರಾನ್ಸ್ಫಾರ್ಮೇಶನ್ ಇನ್ ಅ ವೆರಿ ಪ್ಲೆಸೆಂಟ್ ವೇಲಿ ಆಗ್ತಿರುವಂತದ್ದಾಗಿದೆ. ಕ್ಲಿಯರ್ ಕ್ವಾರ್ಟ್ಸ್ ಯಾರೆಲ್ಲ ಚೂಸ್ ಮಾಡಿದೀರಾ, ನಿಮ್ಮ ವಿಶ್ 6 months ಇಂದ ಏನ್ ಪ್ರಯತ್ನ ಪಡ್ತಾ ಇದ್ದೀರಾ, 6 ತಿಂಗಳಿಂದ ಆ ಒಂದು ವಿಶ್ ಯಾವಾಗ ಈಡೇರುವಂತದ್ದಾಗಿರುತ್ತೆ? ಯಾರೆಲ್ಲ ಒಂದು ವಿಶ್ ಪ್ರೇ ಮಾಡ್ತಾ ಇದ್ದೀವಿ, ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಇವತ್ತು ಆ ಒಂದು ವಿಶ್ ರಿಗಾರ್ಡಿಂಗ್ ನಿಮಗೆ ಏನೋ ಒಂದು ಗುಡ್ ನ್ಯೂಸ್ ಬರುವಂತದ್ದಾಗಿರುತ್ತೆ ಅಥವಾ ಅದು ರಿಗಾರ್ಡಿಂಗ್ ಚೇಂಜಸ್ ಅಂದ್ರೆ ಗ್ರೋತ್ ನ ನೋಡುವಂತದ್ದಾಗಿರುತ್ತೆ. ಅಂಡ್ ಸ್ವಲ್ಪ ಜನಕ್ಕೆ ವೆರಿ ಕ್ವಿಕ್ಲಿ, ಸೊ ಐ ವಿಲ್ ನಾಟ್ ಸೇ ತುಂಬಾ ಲೇಟ್ ಅಂತ, ಪ್ರಾಬಬ್ಲಿ ವಿತ್ ಇನ್ 15 days ಒಳಗೆ ನೀವು ಆ ಚೇಂಜಸ್ ನ ನೋಡುವಂತದ್ದಾಗಿರುತ್ತೆ. ಬಟ್ ಟೈಮ್ ಟಿಕ್ 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 ಅಂತ ನಿಮ್ ಕಡೆ ಅದು ಬರ್ತಾ ಇರುವಂತದ್ದಾಗಿದೆ. ಆ ಒಂದು ವಿಶ್ಗೆ ಕ್ಲೋಸರ್ ಆಗ್ತಾ ಇದ್ದೀರಾ ನೀವು. ಸೊ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಈ ಒಂದು ಕಾರ್ಡ್ ಕೂಡ ಕನೆಕ್ಟ್ ಆಗಿರುವಂತದ್ದಾಗಿದೆ. ಅಂಡ್ ವೆನ್ ಯು ಲೀಸ್ಟ್ ಎಕ್ಸ್ಪೆಕ್ಟ್ ಇಟ್, ಎಸ್ ಓಕೆ ಐ ಆಮ್ ಟೇಕಿಂಗ್. ಈ ಕಾರ್ಡ್ಸ್ ಕೂಡ ಕನೆಕ್ಟ್ ಆಗ್ತಿದೆ, ಈ ಕಾರ್ಡ್ಸ್ ಮತ್ತು ಈ ಕಾರ್ಡ್ಸ್. ಸೊ ನೋಡೋಣ ಏನ್ ಬಂದಿದೆ ಅಂತ. ಬಟ್ ಇಲ್ಲಿ ನಿಮಗೆ ಈ ಒಂದು ವಿಡಿಯೋ ನೋಡಿದೀರಾ ಅಂದಿದ ತಕ್ಷಣ ಇವತ್ತೇ ಆಗುತ್ತೆ ಅಂತ, ಯಾವಾಗ ಆಗುತ್ತೆ ಏನು ಅಂತ ತುಂಬಾ ಆತುರದಿಂದ ಕಾಯ್ಬೇಡಿ. ಇವತ್ತು ಆಗುತ್ತೆ ಅಥವಾ ಇನ್ನು 15 days ಅಲ್ಲಿ ಆಗುತ್ತೆ ಅಂದಾಗ ನಿಮ್ಮ ಒಂದು ಎಫರ್ಟ್ಸ್ ಮೇಲೆ ನಂಬಿಕೆ ಇಟ್ಟು ಅದನ್ನ ರಿಲೀಸ್ ಮಾಡಿ, ನಿಮ್ಮ ಒಂದು ಭಗವಂತ ಮೇಲೆ ಕೂಡ ನಿಮಗೆ ಒಂದು ಟ್ರಸ್ಟ್ ಇರ್ಲಿ. ಸೊ ಅವಾಗ ನಿಮ್ಮಲ್ಲಿ ಆ ಒಂದು ಬೆಳಕು ಮೂಡುವಂತದ್ದಾಗಿರುತ್ತೆ, ಆ ವಿಶ್ ಈಡೇರುವಂತದ್ದಾಗಿರುತ್ತೆ. ಬಿಕಾಸ್ ದ ಕಾರ್ಡ್ಸ್ ಇಸ್ ವೆನ್ ಯು ಲೀಸ್ಟ್ ಎಕ್ಸ್ಪೆಕ್ಟ್ ಇಟ್. ಸೊ ಗೊತ್ತಾಗಿರೋದ್ರಿಂದ ಎಸ್ ಇರುತ್ತೆ ಕಾತುರ, ಯಾವಾಗ ಆಗುತ್ತೆ ಏನು ಅಂತ. ಅದನ್ನೇ ಯೋಚನೆ ಮಾಡ್ತಾ ಇರ್ಬೇಡಿ, ಬಿಕಾಸ್ ನಿಮ್ಮ ಎಫರ್ಟ್ಸ್ ಮೇಲೆ ನಿಮಗೆ ಭಗವಂತನ ಮೇಲೆ ನಂಬಿಕೆ ಇದೆ, ಆ ವಿಶ್ ಈಡೇ ಇರುತ್ತೆ. ಆ ಒಂದು ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಇರ್ಬೇಕಾಗಿರುವಂತದ್ದಾಗಿರುತ್ತೆ. ಇಲ್ಲಿ ಹೇಳ್ತಿರುವಂತದ್ದಾಗಿರುವಂತದ್ದು, ದೇರ್ ಆರ್ ಸರ್ಟನ್ ವೂಂಡ್ಸ್. ನಿಮ್ಮಲ್ಲೇ ಆ ಒಂದು ವಿಶ್ ಬಗ್ಗೆ ಒಂದು ಪೇನ್ ಇರುವಂತದ್ದಾಗಿದೆ. ಆ ಪೇನ್ ನ ನೀವು ರಿಲೀಸ್ ಮಾಡ್ಬೇಕಾಗಿರುವಂತದ್ದಾಗಿರುತ್ತೆ. ಬಿಕಾಸ್ ಇಲ್ಲಿ ಬಂದಂತ ಪ್ರತಿಯೊಂದು ಕಾರ್ಡಲ್ಲೂ ಒಂದು ಬ್ಯೂಟಿಫುಲ್ ಆದ ಏನಂತಾರೆ, ಹೂವು ಹರಳೋ ಟೈಮ್ ಅಂತೀವಲ್ಲ, ಆ ರೀತಿಯಾದ ಎನರ್ಜಿ ಇರುವಂತದ್ದಾಗಿದೆ. ಸೊ ನಿಮ್ಮಲ್ಲಿ ಆ ಒಂದು ಎನರ್ಜಿ ಬರ್ಬೇಕಾಗಿರುವಂತದ್ದಾಗಿದೆ. ನೀವು ಎಫರ್ಟ್ಸ್ ಆಗ್ತಾ ಇದ್ದೀರಾ, ಆದ್ರೆ ಅದ್ರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಅದ್ರ ಬಗ್ಗೆ ಡೌಟ್ ಅಲ್ಲಿ ಇದ್ದೀರಾ, ಅಥವಾ ನಾನು ಎಫರ್ಟ್ಸ್ ಆಗ್ತಾ ಇದ್ದೀನಿ ನಂಗೆ ಏನು ಸಿಗ್ತಾನೆ ಇಲ್ಲ, ಎಂತೂ ನನ್ನ ಲೈಫಲ್ಲಿ ಏನೂ ಇಲ್ಲ, ನಾನು ಹೋಗ್ಲಿ ಇದಕ್ಕಾದ್ರೂ ಎಫರ್ಟ್ಸ್ ಹಾಕೋಣ ಅನ್ನೋ ಒಂದು ನೆಗೆಟಿವ್ ವೈಬ್ರೇಷನ್ ಅಲ್ಲಿ ಎಫರ್ಟ್ಸ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಂಪ್ಲೀಟ್ಲಿ ಕಮ್ ಔಟ್ ಆಫ್ ಇಟ್. ತುಂಬಾ ಪಾಸಿಟಿವ್ ಆಗಿ ಹ್ಯಾಪಿಯಾಗಿ ಮನಸಾರಿ ನೀವು ಅದಕ್ಕೆ ಎಫರ್ಟ್ಸ್ ಹಾಕ್ಬೇಕಾಗಿರುವಂತದ್ದಾಗಿರುತ್ತೆ. ಮನಸಾರಿ ನೀವು ಪಾಸಿಟಿವ್ ಆಗಿ ಮಾಡ್ತಾ ಹೋದಾಗ ಊನ್ಸ್ ಹೀಲ್ ಆಗುವಂತದ್ದಾಗಿರುವಂತದ್ದು ಆ ಒಂದು ವಿಚಾರದ ಬಗ್ಗೆ. ಅಂಡ್ ನಾನು ಹೇಳ್ದೆ 15 days ಅಲ್ಲಿ ಬರುತ್ತೆ ಅಂತ. ಸೊ ಏಂಜಲ್ಸ್ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ 17 days ಅಂತ.
ನಿಮ್ಮಲ್ಲಿ ಆ ಒಂದು ನೆಗೆಟಿವ್ ವೈಬ್ರೇಷನ್ ಇರೋದಿದ್ದಾಗಿ ಅದು ಡಿಲೇ ಕೂಡ ಆಗ್ಬೋದು. ಸೊ ನೀವು ಈಲ್ ಮಾಡ್ತಾ ಹೋದ್ರೆ 15 to 17 days ನಿಮ್ಮ ವಿಶ್ ಈಡೇರುವಂತದ್ದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿ ವೆನ್ ಯು ಓವರ್ಕಮ್ ಯುವರ್ ಫಿಯರ್ಸ್, ನಾನು ಹೇಳಿದೆ ಲೈಫಲ್ಲಿ ಏನೋ ಆಗ್ತಾ ಇಲ್ಲ ಅಂತ, ಅಥವಾ ಅದ್ರ ಬಗ್ಗೆ ಏನೋ ನೆಗೆಟಿವ್ ವೈಬ್ರೇಷನ್ ಇಟ್ಕೊಂಡು ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಗೆ ರೀಚ್ ಆಗುವಂತದ್ದಾಗಿರಲ್ಲ. ಹಾಗಾಗಿ ಯಾವಾಗ ನೀವು ಆ ಭಯದಿಂದ ಆಚೆ ಬರ್ತೀರಾ ಆ ವಿಶ್ ನಿಮ್ಗೆ ಈಡೇರುವಂತದ್ದಾಗಿರುತ್ತೆ. 4 months ಇಲ್ಲಿ ನಿಮ್ಮ ಹೀಲಿಂಗ್ ಟೈಮ್ ಎಷ್ಟು ಟೈಮ್ ತಗೊಳುತ್ತೆ ಅಷ್ಟರಲ್ಲಿ ಈ ವಿಶ್ ಈಡೇರುವಂತದ್ದಾಗಿರುತ್ತೆ. ಸೊ ಪ್ರಾಬಬ್ಲಿ ನೀವು ಇವಾಗ ಹೀಲ್ ಮಾಡ್ಕೊಂತಾ ಇಲ್ಲ ಅಥವಾ ಅದ್ರ ಬಗ್ಗೆ ಇನ್ನ ಭಯಗಳಿದೆ, ನೀವು ಫೇಸ್ ಮಾಡಕ್ಕೆ ಕಷ್ಟ ಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ವಿಶ್ 17 days ಇಂದ 4 months ಒಳಗೆ ಯಾವಾಗ ಬೇಕಾದ್ರೂ ಈಡೇರ್ಬೋದು. ನಿಮ್ಮ ಹೀಲಿಂಗ್ ಟೈಮ್, ನಿಮ್ಮ ಒಂದು ಹೀಲಿಂಗ್ ಜರ್ನಿ ಎಷ್ಟು ಬೇಗ ಹೀಲ್ ಆಗ್ತೀರಾ, ರಿಕವರಿ ಆಗ್ತೀರಾ, ನಿಮ್ಮ ಆ ಜರ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಈ 4 months ಒಳಗೆ ಆಗೋ ಎಲ್ಲಾ ಚಾನ್ಸಸ್ ಇದೆ. ಬಟ್ ಸ್ಟಿಲ್ ನೀವೇನಾದ್ರೂ ಅದ್ರ ಬಗ್ಗೆ ಹೋಲ್ಡ್ ಮಾಡ್ಕೊಂಡೇ ಇರ್ತೀರಾ, ಭಯದಲ್ಲೇ ಇರ್ತೀರಾ, ನಿಮ್ಮ ಹೂನ್ಸ್ ನೀವಿನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಈ 4 months ಅಲ್ಲಿ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡು ಡಿಲೇ ಕೂಡ ಆಗ್ಬೋದು. ಸ್ಟಾರ್ಟ್ ಡೂಯಿಂಗ್ ಯೋರ್ ಹೀಲಿಂಗ್ ಜರ್ನಿ ಅಂಡ್ ನಿಮ್ಮ ಫಿಯರ್ಸ್ ಇಂದ ಆಚೆ ಬನ್ನಿ. ಮನ್ಸಾರೆ ಆ ಒಂದು ವಿಶ್ಗೆ ಎಫರ್ಟ್ಸ್ ಆಗ್ತಾ ಪಾಸಿಟಿವ್ ಆಗಿ ಹೋಗಿ ವಿಶ್ ಬೇಗ ಈಡೇರುವಂತದ್ದಾಗಿರುತ್ತೆ. ಮಾಡ್ತಾ ಹೋದಾಗ ಆ ಒಂದು ವಿಚಾರ ನಿಮ್ಮ ಲೈಫಲ್ಲಿ ಫಾಲ್ ಮಂತಲ್ಲಿ ಬರುವಂಥದ್ದಾಗಿರುತ್ತೆ, ಸ್ಪ್ರಿಂಗ್ ಅನ್ನೋವಂಥದ್ದಲ್ಲಿ ಬರುವಂಥದ್ದಾಗಿದೆ. ಆ್ಯಂಡ್ ಫಾಲ್ ಆ್ಯಂಡ್ ಸ್ಪ್ರಿಂಗ್ ಮಂತ್ ಯಾವಾಗ ಬರುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಆ ಒಂದು ಟೈಮ್ ಲಿಮಿಟಲ್ಲಿ ನಿಮ್ಮ ವಿಶ್ ಈಡೇರುವಂಥದ್ದಾಗಿರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಏಂಜಲ್ಸ್ ಅಂತ ನಿಮ್ಮ ಗ್ರ್ಯಾಟಿಟ್ಯೂಡ್ನ ತೋರಿಸ್ತಾ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ನಿಮ್ಮ ಒಂದು ವಿಶ್ ಈಡೇರಿದಾಗ ಕಮೆಂಟಲ್ಲಿ ಬಂದು ಶೇರ್ ಮಾಡಿ. ಐ ವಿಲ್ ಬಿ ಸೋ ಹ್ಯಾಪಿ ಫಾರ್ ನಿಮ್ಮ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.